ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಭಾವಿ ನಾಯಕರಾಗಿದ್ದಾರೆ. ಪ್ರಸಾದ್ ಅಬ್ಬಯ್ಯ ಅವರು ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ದಲಿತ ನಾಯಕ. ಈ ಬಾರಿ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಆಗ್ರಹ. ಬಿಜೆಪಿ ಬೆಲ್ಟ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಶಕ್ತಿಯನ್ನ ಹೊಂದಿದ್ದಾರೆ ಅಬ್ಬಯ್ಯ. 100% ಅವರು ಹುಬ್ಬಳ್ಳಿ ಧಾರವಾಡ ಅಂತ ಬಂದಾಗ ಬಿಜೆಪಿ ಬೆಲ್ಟ್ ಅಲ್ಲಿ ಬೆಲ್ಲದವರು ಇದ್ದಾರೆ, ಶೆಟ್ಟರ್ ಅವರು ಇದ್ದಾರೆ, ಜೋಶಿ ಅವರು ಇದ್ದಾರೆ. ಹಿಂಗೆ ಅವರೆಲ್ಲರ ನಡುವೆ ಗೆಲ್ತಾ ಇರೋರು ಇವರು ಪ್ರಸಾದ್ ಅಬ್ಬಯ್ಯ ಅವರು. ಹಾಗಾಗಿನೇ ಹೇಳ್ತಾ ಇರೋದು ಬಿಜೆಪಿ ಬೆಲ್ಟ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಶಕ್ತಿಯನ್ನ ಹೊಂದಿದ್ದಾರೆ ಇವರು. ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಪ್ರಸಾದ್ ಅಬ್ಬಯ್ಯ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆ. ಯಾವುದೇ ಬಣದಲ್ಲೂ ಇವರು ಇಲ್ಲ, ಗುರುತಿಸಿಕೊಂಡಿಲ್ಲ. DKಶಿ ಬಣ, ಸಿದ್ದರಾಮಯ್ಯ ಬಣ, ಈ ರೀತಿಯಾಗಿ ಏನು ಬಣಗಳಿದಾವಲ್ಲ ಅದರಲ್ಲಿ ಎಲ್ಲೂ ಗುರುತಿಸಿಕೊಂಡಿಲ್ಲ. ಇವುದು ಯಾವುದೇ ವಿವಾದಗಳಿಲ್ಲ. ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ. ಸದಾ ಕ್ರಿಯಾಶೀಲ ರಾಜಕಾರಣಿ ಇವರು. ಸೊ ಆ ನಿಟ್ಟಿನಲ್ಲಿ ಇವರ ಬೆಂಬಲಿಗರು ಈಗ ಕೇಳ್ತಾ ಇರೋದು ಪ್ರಸಾದ್ ಅಬ್ಬಯ್ಯ ಅವರು ಒಬ್ಬ ಒಳ್ಳೆಯ ರಾಜಕಾರಣಿ, ಜೊತೆಗೆ ಅವರಿಗೆ ಆದಷ್ಟು ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಒಂದಲ್ಲ ಎರಡಲ್ಲ 3 ಬಾರಿ ಸತತವಾಗಿ ಗೆದ್ದು ಬೀಗಿದ್ದಾರೆ ಆ ಕ್ಷೇತ್ರದಲ್ಲಿ. ಹುಬ್ಬಳ್ಳಿ ಧಾರವಾಡ ಭಾಗದ ಪ್ರಭಾವಿ ನಾಯಕ ಇವರು ಪ್ರಸಾದ್ ಅಬ್ಬಯ್ಯ ಅವರು, ಕಾಂಗ್ರೆಸ್ನ ಪ್ರಭಾವಿ ನಾಯಕ ಆ ಭಾಗದಲ್ಲಿ. ಇದರ ಜೊತೆಗೆ ಸತತ ಈಗಾಗಲೇ ಹೇಳಿದಾಗೆ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ದಲಿತ ನಾಯಕ ಇವರು. ಈ ಬಾರಿ ಪ್ರಸಾದ್ ಅಬ್ಬಯ್ಯಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಿ ಬರ್ತಾ ಇದೆ. ಬಿಜೆಪಿ ಬೆಲ್ಟ್ನಲ್ಲಿ ಕಾಂಗ್ರೆಸ್ ಗೆಲ್ಲಿಸುವ ಶಕ್ತಿಯನ್ನ ಹೊಂದಿದ್ದಾರೆ ಪ್ರಸಾದ್ ಅಬ್ಬಯ್ಯ. ನಾನೀಗಾಗಲೇ ಒಂದಿಷ್ಟು ಜನರ ಹೆಸರುಗಳನ್ನ ಹೇಳಿದೆ. ಬಿಜೆಪಿಯ ಘಟಾನುಘಟಿ ನಾಯಕರಾಗಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರಿದ್ದಾರಲ್ಲಿ. ಅದಾದ ನಂತರ ಅರವಿಂದ ಬೆಲ್ಲದಿದ್ದಾರೆ, ಜೊತೆಗೆ ಶೆಟ್ಟರ್ ಇದ್ದಾರೆ. ಹೀಗೆ ಆಲ್ಮೋಸ್ಟ್ ಬಿಜೆಪಿ ನಾಯಕರಿರುವಂಥ ಕ್ಷೇತ್ರ ಆ ಒಂದು ಹುಬ್ಬಳ್ಳಿ ಧಾರವಾಡ ಅಂತ ಬಂದರೆ ಆ ಕ್ಷೇತ್ರಗಳಲ್ಲಿ ಅಲ್ಲಿ ಪ್ರಸಾದ್ ಅಬ್ಬಯ್ಯ ಅವರು ಗೆದ್ದು ಬೇಕ್ತಾರೆ ಅಂತ ಅಂದರೆ ಅದು ಸಾಮಾನ್ಯವಾದಂಥ ವಿಚಾರ ಅಲ್ಲ. ಸೊ ಹಾಗಾಗಿನೇ ಪ್ರಸಾದ್ ಅಬ್ಬಯ್ಯ ಅವರು ಅರ್ಹರಿದ್ದಾರೆ. ಅವರಿಗೆ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ.